ವಯಸ್ಕರಾದ ಇಬ್ಬರು ಗೃಹಸ್ಥರು ಹೊರಗಡೆ ಪಾರ್ಕಿನಲ್ಲಿ ಕೂತು ಜೀವನದ ಕಷ್ಟ ಸುಖಗಳ ಬಗ್ಗೆ ಸಂಭಾಷಿಸುತ್ತಿದ್ದರು. ಅದರಲ್ಲಿ ಒಬ್ಬ ತನ್ನ ಸ್ನೇಹಿತನನ್ನ ಪ್ರಶ್ನೆ ಮಾಡಿದ. ಈಗಿನ ಕಾಲದಲ್ಲಿ ಜೀವನ ಬಹಳ ಗೊಂದಲಮಯವಾಗಿದೆ. ನಮ್ಮ ಪೂರ್ವಜರಂತೆ ನೆಮ್ಮದಿಯಿಂದ ಜೀವನ ನಡೆಸಲು ಸಾಧ್ಯವೇ ಆಗುವುದಿಲ್ಲ. ಸುಖದ ನಿರೀಕ್ಷೆಯಲ್ಲೇ ನಮ್ಮ ಕಾಲವೆಲ್ಲ ಕಳೆಯುತ್ತಿದೆ. ಅದು ಸಿಗುವ ಸಂಭವವೇ ಇಲ್ಲವಾಗಿದೆ. ವರ್ಷ ನಮ್ಮ ಆಯುಸ್ಸು ಕಳೆಯುತ್ತಿದೆಯೇ ಹೊರತು ನೆಮ್ಮದಿಯ ಜೀವನಕ್ಕೆ ದಾರಿಯೇ ಇಲ್ಲವಾಗಿದೆ. ನಾವು ಎಷ್ಟೇ ವಿದ್ಯೆ ಕಲಿತರೂ ಹಣ ಸಂಪಾದಿಸಿದರೂ ಮನಸ್ಸಿಗೆ ಶಾಂತಿ ಇಲ್ಲ, ಶರೀರಕ್ಕೆ ಸೌಖ್ಯವಿಲ್ಲ. ಈ ರೀತಿ ಜೀವನವೆಲ್ಲ ಹದಗೆಡುತ್ತಿದೆ. ಏನು ಮಾಡಲು ಬುದ್ಧಿಗೆ ತೋಚುತ್ತಿಲ್ಲ ಎಂದು ಹೇಳುತ್ತಾ ಈ ಬದುಕಿನ ಹಣೆ ಬರಹ ಇಷ್ಟೇನಾ ಎನ್ನುತ್ತಾ ಕೊರಗಿದ. ಆಗ ಇವನ ಮಾತನ್ನು ಕೇಳುತ್ತಿದ್ದ ಸ್ನೇಹಿತನು ಹೇಳಿದ, ನಾನು ಸಹ ನಿನ್ನಂತೆ ಜೀವನದಲ್ಲಿ ಬಹಳ ನೊಂದೆ. ಯಾವ ವಿದ್ಯೆ ಕಲಿತರೂ ಎಷ್ಟೇ ಹಣ ಸಂಪಾದಿಸಿದರೂ ನನ್ನ ತಾಪತ್ರಯಗಳು ನನ್ನನ್ನು ಬಿಟ್ಟು ಹೋಗಲಿಲ್ಲ. ರೋಗ ರುಜಿನಗಳು, ಮನಸ್ತಾಪಗಳು, ಅವಮಾನಗಳು ನನ್ನನ್ನು ಬಹಳ ಪೀಡಿಸಿದುವು. ಮನೆಯಲ್ಲಿ ಗೊಂದಲಮಯ ವಾತಾವರಣ, ಶಾಂತಿ ಇಲ್ಲದ, ಸರಿಯಾಗಿ ನಿದ್ದೆ ಇಲ್ಲದ, ಬಹು ಕಷ್ಟಕರವಾದ ರೀತಿಯಲ್ಲಿ ಬದುಕುತ್ತಿದ್ದೆ. ಹೀಗೆ ಇರಲಾಗಿ ಒಂದು ದಿನ ನಮ್ಮ ಬಂಧುಗಳೊಬ್ಬರು ನಮ್ಮ ಮನೆಗೆ ಬಂದರು. ನಮ್ಮನ್ನೆಲ್ಲ ಅವರ ಮನೆಗೆ ಆಹ್ವಾನಿಸಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷ ರಾಮಾಯಣ ಪಾರಾಯಣ ಮಾಡಿಸುವಂತೆ ಈ ವರ್ಷವೂ ಪಾರಾಯಣ ಮುಂದುವರಿಯುತ್ತದೆ. ಆದ್ದರಿಂದ ತಾವು ಕುಟುಂಬ ಸಮೇತ ಬಂದು ಭಗವಂತನ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ನಮ್ಮನ್ನು ಸಂತೋಷಪಡಿಸಬೇಕು ಎಂದು ಕೇಳಿಕೊಂಡರು. ನಾನಂತೂ ಯಾವಾಗಲೂ ಹರಿಕತೆ, ಪ್ರವಚನಗಳು ಇತ್ಯಾದಿಗಳಿಗೆ ಹೋಗಿರಲಿಲ್ಲ. ಸಂಪಾದನೆಗೆ ಪ್ರಾಮುಖ್ಯತೆ ಕೊಟ್ಟು ಸಮಯವನ್ನೆಲ್ಲ ಸಂಪಾದನೆ ಮತ್ತು ನನ್ನ ಶಾರೀರಿಕ ಸೌಖ್ಯಕ್ಕಾಗಿ ಪ್ರಾಧಾನ್ಯತೆ ನೀಡಿ ಬದುಕುತ್ತಿದ್ದೆ. ನಮ್ಮ ಬಂಧುಗಳು ಕರೆದಾಗ ನನ್ನ ಮನಸ್ಸು ಶಾಂತಿಗಾಗಿ ಹಾತೊರೆಯುತ್ತಿತ್ತು. ಆಗ ಮನಸ್ಸು ಮಾಡಿ ಪಾರಾಯಣ ಕೇಳಲು ಹೋಗಲು ನಿರ್ಧರಿಸಿ ಬಂಧುಗಳನ್ನು ಸತ್ಕರಿಸಿ ಕಳಿಸಿಕೊಟ್ಟೆ. ಆಮೇಲೆ ನಮ್ಮ ಕುಟುಂಬ ಆ ದಿನ ದೇವರ ಕೈಂಕರ್ಯಕ್ಕೆ ಸಜ್ಜಾಗಿ ಹೊರಟಿತು. ನನಗೆ ಶಾಂತಿ ಬೇಕಾಗಿದ್ದುದರಿಂದ ಭಗವಂತನ ರಾಮಾವತಾರ ಕಥೆಯನ್ನು ಶ್ರದ್ಧೆಯಿಂದ ಆಲಿಸಿದೆ. ಆ ನಂತರ ಧರ್ಮ ಸೂಕ್ಷ್ಮತೆಗಳನ್ನು ಗ್ರಹಿಸಿ ನನ್ನ ಜೀವನದ ತಪ್ಪುಗಳನ್ನು ತಿದ್ದಿಕೊಂಡು ಬದುಕಲು ಪ್ರಾರಂಭಿಸಿದೆ. ಈಗ ನಾನು ಜೀವನ ಎಂದರೆ ಏನು ಎಂಬುದನ್ನು ಅರ್ಥ ಮಾಡಿಕೊಂಡು ಬದುಕುತ್ತಿದ್ದೇನೆ. ಸಂತೋಷದಿಂದ ಇದ್ದೇನೆ. ಬದುಕಿನಲ್ಲಿ ಕಳವಳ ಪಡುತ್ತಿರುವ ನೀನು ನನ್ನ ಜೊತೆಯಲ್ಲಿ ಬಂದರೆ ಸತ್ಸಂಗಕ್ಕೆ ಕರೆದುಕೊಂಡು ಹೋಗುತ್ತೇನೆ. ಅಲ್ಲಿ ನಿನಗೆ ಜೀವನದ ರಹಸ್ಯ ಗೊತ್ತಾಗುತ್ತದೆ. ಬರುವೆಯಾ ಎಂದು ಸ್ನೇಹಿತನನ್ನು ಕೇಳಿದ. ಅದಕ್ಕೆ ಸ್ನೇಹಿತನು ಒಪ್ಪಿದ. ಇಬ್ಬರೂ ಸೇರಿ ಒಂದು ದಿನ ಸತ್ಸಂಗಕ್ಕೆ ಹೋದರು. ಅಲ್ಲಿ ಸತ್ಪುರುಷರಿಂದ ಜೀವನದ ಗುಟ್ಟು ಅರಿಯಲು ಸಜ್ಜಾದರು. ಈ ಇಬ್ಬರು ಗೃಹಸ್ಥರು ಸತ್ಸಂಗಕ್ಕೆ ಹೋದಾಗ ಅಲ್ಲಿನ ಗುರುಗಳು ಅಂದಿನ ದಿನ ನಾಗರಿಕ ಜೀವನ ಮತ್ತು ನಾಗರಿಕ ಜೀವನದಲ್ಲಿ ಅಡಗಿರುವ ತಾಪತ್ರಯಗಳ ಬಗ್ಗೆಯೇ ವಿವರಣೆ ನೀಡುತ್ತಿದ್ದರು. ಗುರುಗಳು ಹೇಳಿದರು, ನಾವು ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನಿಗಳು, ಜಗತ್ತಿನ ಜ್ಞಾನವನ್ನು ಅರೆದು ಕುಡಿದಿರುವವರು, ನಮ್ಮ ಪ್ರಾಚೀನರಿಗಿಂತ ಬಹಳ ಮುಂದುವರೆದಿರುವವರು, ಹೀಗೆ ಅನೇಕ ಬಗೆಯಲ್ಲಿ ತಮ್ಮನ್ನು ತಾವು ಶ್ಲಾಘಿಸಿಕೊಂಡು ಅಂತರ್ದೃಷ್ಟಿ ಇಲ್ಲದ ಕೇವಲ ಪಶುಪ್ರಾಯವಾಗಿ ಆಯುಷ್ಯವನ್ನು ವ್ಯರ್ಥವಾಗಿ ಕಳೆಯುತ್ತಿರುವ ಈಗಿನ ಮಾನುಷ ವೇಷಧಾರಿಗಳಾದ ಮಾನವರಿಗೆ ಏನು ಹೇಳಬೇಕೋ ತಿಳಿಯದು. ಆ ಭಗವಂತನೇ ರಕ್ಷಿಸಬೇಕು. ಭಗವಂತ ಕೊಟ್ಟಿರುವ ಬುದ್ಧಿ ಇರುವವರು ಸ್ವಲ್ಪ ಯೋಚಿಸಿ ನೋಡಿ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನ ಅನುಭವವನ್ನು ಅಂತರ್ಮುಖವಾಗಿ ಚಿಂತಿಸಿ ನೋಡಿದರೆ ನಾವು ಯಾವುದೇ ರೀತಿಯಲ್ಲಿ ಸ್ವತಂತ್ರರಾಗಿದ್ದೇವೆಯೇ? ನಮಗೆ ಬಂದು ಒದಗುವ ರೋಗರುಜಿನಗಳು, ಸುಖ ದುಃಖಗಳು, ತಾಪತ್ರಯಗಳು, ಆಘಾತಗಳು ನಮ್ಮನ್ನು ಕೇಳಿ ನಮ್ಮ ಅನುಮತಿ ಪಡೆದುಕೊಂಡು ಬರುತ್ತವೆ ಏನು? ಬಂದರೂ ನಮ್ಮ ಅನುಮತಿಯಿಂದಲೇ ಹೋಗುತ್ತವೆಯೇ? ಸಮಾಧಾನದಿಂದ ಚಿಂತಿಸಿ ನೋಡಬೇಕು. ರೋಗ ಬಂದಿದೆ, ಆಧುನಿಕ ವೈದ್ಯ ಪದ್ಧತಿಯಿಂದ ಹೋಗಲಾಡಿಸುತ್ತೇವೆ, ನಮ್ಮಲ್ಲಿ ಹಣಕ್ಕೆ ಕೊರತೆ ಇಲ್ಲ ಎಂದು ಬೀಗುವವರು ಎಲ್ಲರೂ ರೋಗಮುಕ್ತರಾಗುತ್ತಿದ್ದಾರೆ. ಸ್ವಲ್ಪ ಚಿಂತನೆಯಲ್ಲಿ ತೊಡಗಬೇಕು. ಲಕ್ಷ ಖರ್ಚು ಮಾಡಿ ಬಂದದಾರಿಗೆ ಸುಂಕ ಇಲ್ಲ ಎಂಬಂತೆ ಲೋಕ ತ್ಯಜಿಸುತ್ತಾರೆ. ದುಃಖಗಳು, ಆಘಾತಗಳು ಬಂದರೆ ಒದಗಿದರೆ ನಮ್ಮಲ್ಲಿ ಹಣ ಇದೆ, ನಮಗೆ ಬರುವುದಿಲ್ಲ ಎಂದು ಹೇಳಿಕೊಳ್ಳುವ ಧೈರ್ಯಶಾಲಿ ಒಬ್ಬನಾದರೂ ಇದ್ದಾನೆ? ಅಪಾರ ದುಃಖಕ್ಕೆ ಎಡೆಯಾಗುತ್ತಾನೆಯೇ ಹೊರತು ಅಪಾರವಾದ ಸಂತೋಷದಿಂದ ಬೀಗುತ್ತಾನೇನು? ತನ್ನ ರೂಪವನ್ನು ತಾನು ಸೃಷ್ಟಿಸಿಕೊಳ್ಳುತ್ತಾನೇನು? ಅಷ್ಟೇಕೆ ತಾನು ತಿನ್ನುವ ಅನ್ನವನ್ನು ತನ್ನ ಸಾಮರ್ಥ್ಯದಿಂದ ರುಬ್ಬಿ ರಕ್ತಾದಿ ಸಪ್ತಧಾತುಗಳಾಗಿ ಮಾರ್ಪಡಿಸಬಲ್ಲನೇನು? ಚಿಂತಿಸಿ. ಹೀಗೆಯೇ ಯೋಚಿಸುತ್ತಾ ಹೋದರೆ ನಾನು ಏನು, ನನ್ನ ಸಾಮರ್ಥ್ಯ ಎಷ್ಟು, ನಾನು ಏನಾದರೂ ಮಾಡಬಲ್ಲನೆ, ನಾನು ಏಕೆ ಇಷ್ಟು ಅಹಂಕಾರದಿಂದ ವರ್ತಿಸುತ್ತಿದ್ದೇನೆ ಎಂಬ ಪ್ರಶ್ನೆ ಮೂಡಿ ಬರುತ್ತದೆ. ಯಾವುದೋ ಕಾಣದ ಶಕ್ತಿಯ ಪ್ರಭಾವದಿಂದ ಇದೆಲ್ಲ ನಡೆಯುತ್ತಿದೆ. ಇಲ್ಲಿ ಯಾರು ಸ್ವತಂತ್ರರಲ್ಲ. ಆ ಒಂದು ಶಕ್ತಿಯ ಪ್ರಭಾವದಿಂದ ಇಡೀ ಜಗತ್ತು ಕಾರ್ಯನಿರ್ವಹಿಸುತ್ತಿದೆ. ನಾನು, ಇಡೀ ಪ್ರಾಣಿ ಸಮೂಹವು ಅದಕ್ಕೆ ಅಧೀನವಾಗೇ ನಡೆಯುತ್ತಿದ್ದೇವೆ. ಅದಕ್ಕೆ ಭಿನ್ನವಾಗಿ ಏನೂ ಇರಲು ಸಾಧ್ಯವಿಲ್ಲ. ಇಡೀ ಜಗತ್ತೇ ಮಾಯಾಮಯವಾಗಿದೆ. ಎಲ್ಲಾ ಮಾನವರಿಗೂ ಇದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ.
ಹೀಗಿರುವಾಗ ನಮ್ಮ ಅಲ್ಪ ವಿದ್ಯೆಯಿಂದ ಜೀವನವನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವೇ? ಅಜ್ಞಾನದ ಪರಾಕಾಷ್ಠೆಯನ್ನು ಅಭ್ಯಾಸ ಮಾಡಿಕೊಂಡು ನಾವು ಬುದ್ಧಿಜೀವಿಗಳು, ನಾವು ಎಲ್ಲವನ್ನೂ ನಿರ್ವಹಿಸುತ್ತೇವೆ ಎನ್ನುವ ಮೂರ್ಖತ್ವದ ಪರಮಾವಧಿ ತಲುಪಿರುವವರಿಗೆ ಏನು ಹೇಳಬೇಕು? ಆಧುನಿಕ ಜೀವನದ ವ್ಯಾಮೋಹಕ್ಕೆ ಬಲಿಯಾಗಿರುವವರು ಎಚ್ಚರಿಕೆಯಿಂದ ಬದುಕಲು ಪ್ರಯತ್ನಿಸಬೇಕು. ಜೀವನ ಯಾರದೂ ಅಲ್ಲ, ಅವನು ಆಡಿಸಿದಂತೆ ಆಡುವ ಕೀಲುಗೊಂಬೆ. ಮೂರ್ಖರ ಸಹವಾಸ ಬಿಡಬೇಕು. ಅವಿವೇಕಿಗಳು ಆಡಿದಂತೆಲ್ಲ ಆಡಲು ಹೋಗಬಾರದು. ಮಾನವ ಜನ್ಮಕ್ಕೊಂದು ಅರ್ಥವಿದೆ. ಬಹಳಷ್ಟು ರಹಸ್ಯದಿಂದ ಕೂಡಿದ ಜನ್ಮವಿದು. ಇದರ ಗುಟ್ಟು ತಿಳಿಯಲು ಪ್ರಯತ್ನ ಮಾಡಬೇಕು. ಅದರ ಫಲಿತಾಂಶದಿಂದ ಅದ್ಭುತವಾದ ಜೀವನವನ್ನು ಪಡೆಯುವ ಸಾಮರ್ಥ್ಯ ನಮ್ಮದಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲ. ಪ್ರಯತ್ನ ಪಡುವವನಿಗೆ ಸಾಧಿಸಿ ಪಡೆದುಕೊಳ್ಳುವ ಅಸಾಧಾರಣ ಸೌಖ್ಯ ಸಂಪತ್ತು ಜೀವನದಲ್ಲಿದೆ. ಈ ಜಗತ್ತಿನಲ್ಲಿ ನಡೆಯುವುದನ್ನು ನೋಡಿ ಮೋಸ ಹೋಗಬಾರದು. ಆತ್ಮ ದ್ರೋಹ ಮಾಡಿಕೊಂಡು ನರಕವಾಸಿಗಳಾಗಬಾರದು. ಈ ಜಗತ್ತಿನಲ್ಲಿರುವ ಯಾರೂ ನಮ್ಮ ಸಹಾಯಕ್ಕೆ ಬರುವವರಿಲ್ಲ. ಈ ಶರೀರ ಪತನವಾದ ಮೇಲೆ ನಮ್ಮದು ಒಂಟಿ ಪ್ರಯಾಣ, ಒಂಟಿ ಜೀವನ. ಇದನ್ನು ನಂಬಬೇಕು. ನಾಸ್ತಿಕವಾದಗಳನ್ನು ಬಿಡಬೇಕು. ಅದಕ್ಕೆ ಇಲ್ಲೇ ವರ್ತಮಾನ ಜೀವಿಕೆಯಲ್ಲೇ ಅಸ್ತಿತ್ವವಿಲ್ಲ. ಇಂತಹ ಪ್ರಯೋಜನವಿಲ್ಲದ ಅದು ಅಲ್ಲಿ ಕಾಪಾಡಿದೆ. ವ್ಯರ್ಥವಾದಗಳನ್ನು ಬಿಡಬೇಕು. ದೈವಿಕ ಶಕ್ತಿ ನಮ್ಮನ್ನು ರಕ್ಷಿಸುತ್ತದೆ. ನಮ್ಮ ಸನಾತನ ಪರಂಪರೆಯನ್ನು ಅರಿತು ಸುಜ್ಞಾನಿಗಳಾಗಿ ನಮ್ಮನ್ನು ನಾವೇ ರಕ್ಷಿಸಿಕೊಂಡು ಜಗತ್ತಿಗೂ ಸಂಪತ್ತಾಗಿ ಬಾಳಿ ಬದುಕಿದರೆ ಜನ್ಮ ಸಾಫಲ್ಯ ಮನದಟ್ಟು ಮಾಡಿಕೊಳ್ಳಬೇಕು. ಭಗವಂತನೇ ಜಗತ್ತು, ಭಗವಂತನೇ ಜೀವನ. ಹೀಗೆ ಬಂದ ಆ ಇಬ್ಬರು ಗೃಹಸ್ಥರಿಗೆ ಸತ್ಯ ಸಂದೇಶವನ್ನು ನೀಡಿ ಜೀವನದಲ್ಲಿ ಧರ್ಮದ ಸಂಗ್ರಹ ಮಾಡಿಕೊಳ್ಳಿ, ಸಂತೋಷ ಸಮೃದ್ಧಿಯನ್ನು ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಬಾಳಿರೆಂದು ಆಶೀರ್ವದಿಸಿದರು. ಈ ಕಥೆಯ ಸನ್ನಿವೇಶದಿಂದ ಪ್ರತಿಯೊಬ್ಬರೂ ಜೀವನವನ್ನು ಅರ್ಥ ಮಾಡಿಕೊಂಡು ಪಾಪ ಪುಣ್ಯಗಳ ಸುಳಿಗೆ ಸಿಗದಂತೆ ಆಗಲು ಭಗವಂತನ ಕಥಾಶ್ರವಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಮರ್ಮವರಿತು ಬಾಳಬೇಕು. 4 ಜನಕ್ಕೆ ಉಪಕಾರಿಗಳಾಗಬೇಕು. ಇದನ್ನು ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಶೇರ್ ಮಾಡಿ.